ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಕಾಮಿಡಿ ಪಾತ್ರದಲ್ಲಿ ಮಾಡಿ ಬುಲ್ಲಿ ಅಂತಾನೆ ಫೇಮಸ್ ಆಗಿದ್ದಂತಹ ಆ ಹುಡುಗ ಏನಾದ ಗೊತ್ತಾ? ಆತನಿಗೆ ಬಂದಂಥ ಕಾಯಿಲೆ ಬಗ್ಗೆ ನೀವು ಇಲ್ಲಿಯವರೆಗೂ ಕೇಳೇ ಇರಲ್ಲ. ಯಾಕಂದರೆ ಅವನಿಗೆ ಅಂತ ವಿಚಿತ್ರವಾದಂಥ ಭಯಂಕರವಾದಂಥ ಕಾಯಿಲೆ ಬರುತ್ತೆ. ಊಟ ತಿನ್ನೋದಿಕ್ಕೆ ಆಗ್ತಿರ್ಲಿಲ್ಲ, ಎದ್ದು ಓಡಾಡೋದಿಕ್ಕೂ ಆಗ್ತಿರ್ಲಿಲ್ಲ, ಮುಖ ಊದ್ಕೊಳ್ತಾ ಇತ್ತು. ಅಷ್ಟೇ ಯಾಕೆ, ಆತನ ಹೊಟ್ಟೆಯ ಒಳಗಡೆ ಕರುಳು ಕೊಳೆತು ಹೋಗಿತ್ತು. ಕೈಯಲ್ಲಿ ಹಣ ಇಲ್ಲ, ಬದುಕಬೇಕು ಅನ್ನೋ ಆಸೆ ಮಾತ್ರ ತುಂಬಾನೇ ಇತ್ತು. ಈ ಥರ ಆ ಹುಡುಗನ ನರಕ ಯಾತನೆ ಹೇಗಿತ್ತು ಗೊತ್ತಾ? ನಾನು ಇಲ್ಲಿವರೆಗೂ ತುಂಬ ಜನಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಆದರೆ ಈ ಹುಡುಗನ ಬಗ್ಗೆ ಕೇಳಿ ನಿಜಕ್ಕೂ ತುಂಬ ಬೇಜಾರಾಗೋಯ್ತು. ಆ ಹುಡುಗನ ಬಗ್ಗೆ ವಿಡಿಯೋ ಮಾಡಲೇಬೇಕು ಅನ್ನಿಸ್ತು. ಆದ್ದರಿಂದ ಈ ವಿಡಿಯೋ ಮಾಡಿದ್ದೀನಿ. ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಈ ಹುಡುಗ ಮಾಡಿದಂತಹ ಕಾಮಿಡಿ ತುಂಬಾನೇ ಫೇಮಸ್ ಆಗಿತ್ತು. ಆದ್ದರಿಂದ ಈತನಿಗೆ ಎಲ್ಲರೂ ಬುಲ್ಲಿ ಪಪ್ಪಸಿ ಅಂತಲೇ ಕರೀತಿದ್ರು. ಆದರೆ ಈ ಹುಡುಗನ ನಿಜವಾದ ಹೆಸರು ರಾಕೇಶ್ ಅಂತ. ಈತ ರಂಗಭೂಮಿ ಕಲಾವಿದೆಯಾದಂತಹ ಆಶಾ ರಾಣಿ ಅವರ ಮಗ. ಹೀಗೆ ಬುಲ್ಲಿಯವರು ಚೆಲುವಿನ ಚಿತ್ತಾರ ಸಿನಿಮಾ ಆದಮೇಲೆ SSLCಯನ್ನು ಮುಗಿಸಿಕೊಳ್ತಾರೆ. ಇವರಿಗೆ ಡ್ಯಾನ್ಸ್ ಮಾಡುವಂತಹ ಹುಚ್ಚು ತುಂಬಾನೇ ಇರುತ್ತೆ. ಆದ್ದರಿಂದ ಬುಲ್ಲಿಯವರು ಡ್ಯಾನ್ಸ್ ಕ್ಲಾಸನ್ನು ನಡೆಸ್ತಾ ಇರ್ತಾರೆ. ಅದರ ನಡುವೆ ಆಗಾಗ ಕೆಲವೊಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಬುಲ್ಲಿ ಅವರಿಗೆ ಆಗ ಸುಮಾರು 21 ವರ್ಷ ವಯಸ್ಸಾಗಿತ್ತು. ಈ ರೀತಿ ಬುಲ್ಲಿ ಅವರು ಡ್ಯಾನ್ಸ್ ಕ್ಲಾಸನ್ನು ನಡೆಸ್ತಾ ಇದ್ರಲ್ಲ, ಅದರ ಪಕ್ಕದಲ್ಲಿ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಇತ್ತು. ಆಗ ತಮಾಷೆಗೆ ಅಂತ ಹೋಗಿ ಹುಡುಗರೆಲ್ಲ ಸೇರಿಕೊಂಡು ಅಲ್ಲಿ ಬ್ಲಡ್ ಟೆಸ್ಟನ್ನು ಮಾಡಿಸ್ತಾರೆ. ಆಗ ನನಗೆ ಜಾಂಡೀಸ್ ಕಾಯಿಲೆ ಇದೆ ಅಂತ ಬುಲ್ಲಿ ಅವರಿಗೆ ಗೊತ್ತಾಗುತ್ತೆ. ಈ ವಿಷಯವನ್ನು ಮನೆಗೆ ಹೋಗಿ ತಮ್ಮ ತಾಯಿಗೆ ಹೇಳ್ತಾರೆ. ಆಗ ಇಷ್ಟು ಚಿಕ್ಕ ವಯಸ್ಸಿಗೆ ನಿನಗೆ ಯಾಕೆ ಜಾಂಡೀಸ್ ಬರುತ್ತೆ, ಅದೆಲ್ಲ ಸುಳ್ಳು ಅಂತ ಮನೆಯವರು ಸುಮ್ಮನೆ ಆಗ್ತಾರೆ. ಆನಂತರ 4 ದಿನಗಳು ಆದ ಮೇಲೆ ಬುಲ್ಲಿಯವರು ಸ್ವಲ್ಪ ಸುಸ್ತಾಗಿರ್ತಾರೆ. ಅದನ್ನು ಅಬ್ಸರ್ವ್ ಮಾಡಿದ ಅವರ ತಾಯಿ ಅವರ ಫ್ಯಾಮಿಲಿ ಡಾಕ್ಟರ್ ಹತ್ರ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ಆಗ ಏನು ಗೊತ್ತಾಗುತ್ತೆ ಅಂದರೆ ಬುಲ್ಲಿ ಅವರಿಗೆ ಜಾಂಡೀಸ್ ಕಾಯಿಲೆ ಅಂತೂ ಇಲ್ಲ, ಅದರ ಬದಲಾಗಿ ಅವರ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಮತ್ತೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 10 ದಿನಗಳವರೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ ಏನೇ ಮಾಡಿದರೂ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿಲ್ಲ. ಬರ್ತಾ ಬರ್ತಾ ಕಮ್ಮಿ ಆಗ್ತಾನೆ ಹೋಗ್ತಿದೆ. ಕಡಿಮೆ ಅಂದರೂ ರಕ್ತದಲ್ಲಿ 1.5 ಲಕ್ಷದಷ್ಟು ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಇರಬೇಕು. ಆದರೆ ಹೋಗ್ತಾ ಹೋಗ್ತಾ ಅವರಿಗೆ 40,000ಕ್ಕೆ ಬಂದು ಬಿಡುತ್ತೆ. ಹೀಗೆ ಬಿಟ್ಟರೆ ಅವರು ಕೋಮಾ ಸ್ಟೇಜ್ಗೆ ಹೋಗ್ಬಿಡ್ತಾರೆ. ಇವರಿಗೆ ಯಾಕೆ ಪ್ಲೇಟ್ಲೆಟ್ಸ್ಗಳು ಕಮ್ಮಿ ಆಗ್ತಿದೆ ಅಂತ ಗೊತ್ತಾಗದೆ ಡಾಕ್ಟರ್ಸ್ಗಳು ತಲೆ ಕೆಡಿಸಿಕೊಂಡು ಬೋನ್ ಮ್ಯಾರೋ ಟೆಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆ ಟೆಸ್ಟ್ ಅನ್ನ ಮಾಡಿದ ಮೇಲೆ ಗೊತ್ತಾಗುತ್ತೆ ಬುಲ್ಲಿ ಅವರಿಗೆ ಇರೋದು ಒಂದು ಭಯಾನಕವಾದ ಕಾಯಿಲೆ ಅಂತ. ಆ ಕಾಯಿಲೆ ಹೆಸರು ಇವಾನ್ ಸಿಂಡ್ರೋಮ್. ಇದೊಂದು ಅಪರೂಪದ ಕಾಯಿಲೆ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಜನರಿಗೆ ಮಾತ್ರ ಈ ಕಾಯಿಲೆ ಬರುತ್ತೆ. ಇಂಥ ಒಂದು ಕಾಯಿಲೆ ಬುಲ್ಲಿಯವರಿಗೆ ಬಂದಿದೆ ಅಂತ ಗೊತ್ತಾದ ಮೇಲೆ ಡಾಕ್ಟರ್ಸ್ಗಳು ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟು ಡೈಲಿ ಇದನ್ನು ತಗೋಬೇಕು ಅಂತ ಹೇಳಿರ್ತಾರೆ. ಆದರೆ ಆ ಟ್ಯಾಬ್ಲೆಟ್ಸ್ಗಳನ್ನು ಪ್ರತಿದಿನ ತಗೊಳ್ತಾ ಇದ್ದಿದ್ದರಿಂದ ಏನಾಗಿ ಬಿಡುತ್ತೆ ಅಂದರೆ ಬುಲ್ಲಿ ಅವರ ಮುಖ ಊದಿಕೊಳ್ಳೋಕ್ಕೆ ಶುರುವಾಗ್ಬಿಡುತ್ತೆ. ಹೀಗೆ ಅವರ ಮುಖ ದಿನೇ ದಿನೇ ಊದ್ಕೊಳ್ತಿದ್ದರಿಂದ ನಟ ಬುಲ್ಲಿಯವರು ತುಂಬ ನೊಂದುಕೊಂಡು ರಾತ್ರಿ ಮನೆಯಲ್ಲಿ ಎಲ್ಲರೂ ಮಲ್ಕೊಂಡ್ಮೇಲೆ ಇವರಿಗೆ ನಿದ್ದೆ ಬರದೆ ಎದ್ದು ಕೂತ್ಕೊಂಡು ಕನ್ನಡಿಯಲ್ಲಿ ತಮ್ಮ ಮುಖ ನೋಡಿಕೊಂಡು ನನ್ನ ಮುಖ ಇಷ್ಟೊಂದು ದಪ್ಪ ಆಗೋಯ್ತಲ್ಲ, ನನಗೆ ಸಿನಿಮಾ ಅವಕಾಶಗಳು ಸಿಗುತ್ತೋ ಇಲ್ವೋ, ನಾನು ಆ್ಯಕ್ಟರ್ ಆಗೋದಿಕ್ಕೆ ಆಗೋದಿಲ್ವೇನೋ ಅಂತ ರಾತ್ರಿ ಎಲ್ಲ ಗೊಳೋ ಅಂತ ಅಳ್ತಿದ್ರು. ಈ ರೀತಿ ಮುಖ ಊದ್ಕೊಂಡಿದ್ರಿಂದ ಕೆಲವೊಂದಷ್ಟು ಜನ ಇವರಿಗೆ ನಾಟಿ ಔಷಧಿ ಕೊಡಿಸಿದ್ರೆ ಸರಿ ಹೋಗ್ತಾರೆ ಅಂತ ಹೇಳ್ತಾರೆ. ಆಗ ಸುಮಾರು 20,000 ರೂಪಾಯಿ ಹಣ ಹೊಂದಿಸಿಕೊಂಡು ಕೋಲಾರಕ್ಕೆ ಹೋಗಿ ನಾಟಿ ಔಷಧಿಯನ್ನು ಕೊಡಿಸ್ತಾರೆ. ಅಲ್ಲಿ ಏನಂತ ಹೇಳ್ತಾರೆ ಅಂದರೆ, ನಾಟಿ ಔಷಧಿಯನ್ನು ತಗೊಂಡ್ರೆ ನೀವು ಸರಿ ಹೋಗ್ತೀರಾ, ಆದ್ರಿಂದ ಆಸ್ಪತ್ರೆಯಲ್ಲಿ ಕೊಟ್ಟಿರುವ ಟ್ಯಾಬ್ಲೆಟ್ಸ್ಗಳನ್ನು ತಗೋಬೇಡಿ ಅಂತ ಹೇಳಿರ್ತಾರೆ. ಅದೇ ರೀತಿ ಬುಲ್ಲಿಯವರು ಸ್ವಲ್ಪ ದಿನಗಳ ಕಾಲ ನಾಟಿ ಔಷಧಿಯನ್ನೇ ತಗೋತಾರೆ. ಆದರೆ ಹೀಗೆ ಒಂದು ದಿನ ಅವರಿಗೆ ತುಂಬ ಸುಸ್ತಾಗಿರುತ್ತೆ. ಆದ್ದರಿಂದ ಬೆಂಗಳೂರಿನ ಸೆಂಟ್ ಜಾನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ. ಯಾಕಂದರೆ ಬುಲ್ಲಿ ಅವರಿಗೆ ಪ್ಲೇಟ್ಲೆಟ್ಸ್ಗಳು ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಡಾಕ್ಟರ್ಸ್ಗಳು ಅಡ್ಮಿಟ್ ಮಾಡಿಕೊಂಡು ಇವರಿಗೆ ಒಂದು ಇಂಜೆಕ್ಷನ್ ಹಾಕಬೇಕು. ಅದರ ಬೆಲೆ 1.5 ಲಕ್ಷ ಅಂತ ಹೇಳ್ತಾರೆ. ಆದರೆ ಬುಲ್ಲಿ ಅವರ ತಾಯಿ ಹತ್ರ ಇದ್ದಿದ್ದು ಕೇವಲ 25,000 ಮಾತ್ರ. ಅದನ್ನು ಕೂಡ ಬೇರೆಯವರ ಹತ್ತಿರ ಸಾಲ ಮಾಡಿಕೊಂಡು ತಗೊಂಡು ಬಂದಿರ್ತಾರೆ. ಆದರೂ 1.5 ಲಕ್ಷದ ಆ ಇಂಜೆಕ್ಷನ್ ಹಾಕಿಸಬೇಕು
ಮಾಡಬೇಕು ಅಂತ ಮತ್ತೆ ಬಡ್ಡಿಗೆ ಸಾಲ ತಗೊಂಡು ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಹೀಗೆ ಅದೇ ಆಸ್ಪತ್ರೆಯಲ್ಲಿ 10 ದಿನ ಕಳೆಯುತ್ತೆ. ಆ ನಂತರ ಇವರಿಗೆ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಲ್ಯಾಪ್ರೋಸ್ಕೋಪಿ ಮಾಡಿದ್ರೆ ಇವರಿಗೆ ಬ್ಲಡ್ನಲ್ಲಿ ಪ್ಲೇಟ್ಲೆಟ್ಸ್ ಜಾಸ್ತಿ ಆಗುತ್ತೆ, ಇವರು ಸರಿ ಹೋಗ್ತಾರೆ ಅಂತ ಹೇಳಿ ಆಪರೇಷನ್ ಮಾಡ್ತಾರೆ. ಇನ್ನೇನು ಎಲ್ಲ ಸರಿ ಹೋಯ್ತು, ಬುಲ್ಲಿಯವರು ಕಾಯಿಲೆಯಿಂದ ಗುಣಮುಖವಾಗ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆಪರೇಷನ್ ಮುಗಿದು 2 ದಿನ ಆದಮೇಲೆ ಬುಲ್ಲಿಯವರ ತಾಯಿ ಮಗನಿಗೆ ಊಟ ತಿನ್ಸೋಕೆ ಹೋಗ್ತಾರೆ. ಆದರೆ ಬುಲ್ಲಿಯವರಿಗೆ ಊಟ ಸೇರ್ತಾನೆ ಇಲ್ಲ. ಬಹುಶಃ ಆಪರೇಷನ್ ಮಾಡಿದ್ರಿಂದ ಈ ಥರ ಆಗ್ತಿರಬಹುದು, ಸರಿ ಹೋಗುತ್ತೆ ಅಂತ ಸುಮ್ಮನೆ ಆಗ್ತಾರೆ. ಆದರೆ ಅವತ್ತು ರಾತ್ರಿ ಇದ್ದಕ್ಕಿದ್ದಂತೆ ಬುಲ್ಲಿಯವರಿಗೆ ಉಸಿರಾಡೋಕೆ ಆಗದೆ ಸಮಸ್ಯೆ ಆಗಿಬಿಡುತ್ತೆ. ICUಗೆ ಶಿಫ್ಟ್ ಮಾಡಿ ಏನೋ ಸಮಸ್ಯೆ ಆಗಿದೆ, ಮತ್ತೊಂದು ಸರಿ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಅದೇ ರೀತಿ 2ನೇ ಸಾರಿ ಆಪರೇಷನ್ ಮಾಡಿ ಡಾಕ್ಟರ್ ಬಂದು ಒಂದು ಮಾತನ್ನು ಹೇಳ್ತಾರೆ. ಅದೇನೆಂದರೆ, ನಿಮ್ಮ ಮಗನ ಹೊಟ್ಟೆಯಲ್ಲಿ 80% ಸಣ್ಣ ಕರುಳು ಕೊಳೆತು ಹೋಗಿದೆ, ಆದ್ದರಿಂದ ಉಳಿದಿರುವ 20% ಅಷ್ಟು ಕರುಳನ್ನು ಹೇಗೋ ಜಾಯಿಂಟ್ ಮಾಡಿದ್ದೀವಿ, ಏನೂ ಸಮಸ್ಯೆ ಆಗಲ್ಲ, ಸರಿ ಹೋಗ್ತಾರೆ, ಮೊದಲಿನ ಥರ ಊಟ ಮಾಡೋದಕ್ಕೆ ಆಗಲ್ಲ ಅಷ್ಟೇ ಅಂತ ಹೇಳಿ ಹೋಗ್ತಾರೆ. ಆದರೆ ನಿಜಕ್ಕೂ ಕರುಳು ಕೊಳೆತು ಹೋಗೋದಕ್ಕೆ ಕಾರಣ ಏನಾಗಿತ್ತು ಗೊತ್ತಾ? ಆ ಡಾಕ್ಟರ್ಗಳು ಮೊದಲನೇ ಆಪರೇಷನ್ ಮಾಡಬೇಕಾದ್ರೆ ಹೊಟ್ಟೆ ಭಾಗದಲ್ಲಿ ಲ್ಯಾಪ್ರೋಸ್ಕೋಪಿ ಮಿಷಿನ್ ಬಿಡಬೇಕಾದ್ರೆ ಅದು ಒಳಗಡೆ ಸಣ್ಣ ಕರುಳನ್ನು ಸೀಳಿಕೊಂಡು ಕಟ್ ಮಾಡಿಕೊಂಡು ಹೋಗಿರುತ್ತೆ. ಇದೇ ಕಾರಣಕ್ಕೆ ಸಣ್ಣ ಕರುಳು ಕೊಳೆತು ಹೋಗಿರುತ್ತೆ. ಹೀಗೆ 2ನೇ ಆಪರೇಷನ್ ಮಾಡಿದ ಮೇಲೆ ಆಪರೇಷನ್ ಮಾಡೋಕೆ ಅಂತ ಹೊಟ್ಟೆ ಭಾಗದಲ್ಲಿ ಓಪನ್ ಮಾಡಿರ್ತಾರಲ್ಲ, ಅದನ್ನು ಹೊಲಿಗೆಯನ್ನು ಹಾಕದೆ ಹಾಗೆ ಬಿಟ್ಟಿರ್ತಾರೆ. ಪ್ರತಿದಿನ ಬರೋದು, ಓಪನ್ ಇರುವಂತಹ ಜಾಗದಲ್ಲಿ ಕೈ ಹಾಕಿ ಕರುಳನ್ನು ವಾಶ್ ಮಾಡೋದು, ಹೋಗೋದು, ಇದೇ ರೀತಿ ಮಾಡ್ತಾರೆ. ಇದರ ನಡುವೆ ಬುಲ್ಲಿಯವರಿಗೆ ಆಪರೇಷನ್ಗಳನ್ನು ಮಾಡಿದ್ರು. ಹಣ ತುಂಬ ಖರ್ಚಾಗಿತ್ತು. ಅವರ ಹತ್ತಿರ ಹಣ ಇಲ್ಲದೆ ಕೈಯೆಲ್ಲ ಖಾಲಿಯಾಗಿತ್ತು. ಆದ್ದರಿಂದ ದುಡ್ಡಿಗಾಗಿ ಪರದಾಟಗಳನ್ನು ಮಾಡ್ತಾರೆ. ಯಾರು ಸಹಾಯ ಮಾಡಲ್ಲ, ತುಂಬ ಸಾಲ ಮಾಡಿಕೊಳ್ತಾರೆ. ಅಂಥ ಸಮಯದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಮನೆ ಹತ್ರ ಹೋದಾಗ ಅವರು 50,000 ರೂಪಾಯಿ ಚೆಕ್ಕನ್ನು ಕೊಟ್ಟು, ನಾನು ನಿಮಗೆ ಸಹಾಯ ಮಾಡಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಕಳಿಸಿದ್ರಂತೆ. ಹೀಗೆ ತುಂಬ ಸಾಲ ಮಾಡಿಕೊಂಡು ಬುಲ್ಲಿಯವರನ್ನು ಉಳಿಸಿಕೊಳ್ಳೋದಕ್ಕೆ ಅವರ ತಾಯಿ ತುಂಬ ಪ್ರಯತ್ನ ಪಡ್ತಾರೆ. ಆದರೆ ಬುಲ್ಲಿಯವರ ಆರೋಗ್ಯ ಮಾತ್ರ ದಿನಗಳು ಕಳೀತಾ ಇದ್ದಂತೆ ತುಂಬಾನೇ ಹಾಳಾಗ್ಬಿಡುತ್ತೆ. ಬುಲ್ಲಿಯವರು, ಅಮ್ಮ ನಾನು ನೀರನ್ನು ಕುಡಿಬೇಕು ಅಂತ ಹೇಳಿದರು. ನೀರನ್ನು ಕುಡಿಯೋದಕ್ಕೂ ಕೊಡೋ ಹಾಗಿರಲಿಲ್ಲ. ಯಾಕಂದರೆ ಆಪರೇಷನ್ಗಳನ್ನು ಹಿಂದಿಂದನೇ ಮಾಡ್ತಿದ್ರಿಂದ ನೀರನ್ನು ಕೊಟ್ಟರೆ ಎಲ್ಲಿ ಸಮಸ್ಯೆ ಆಗ್ಬಿಡುತ್ತೋ ಅಂತ ಕುಡಿಯೋದಕ್ಕೂ ನೀರನ್ನು ಕೊಡ್ತಿರ್ಲಿಲ್ಲ. ಊಟ ತಿನ್ನೋದಕ್ಕೆ ಆಗದೆ ಇದ್ದಿದ್ದರಿಂದ ಊಟದ ಬದಲಿಗೆ ಪ್ರತಿದಿನ ಒಂದು ಮಾತ್ರೆಯನ್ನು ನುಂಗಿಕೊಂಡು ಬದುಕಿದ್ರು. ಹೀಗೆ ಸುಮಾರು 75 ದಿನಗಳವರೆಗೆ ಆಸ್ಪತ್ರೆಯಲ್ಲೇ ಇದ್ದು 7 ಆಪರೇಷನ್ಗಳನ್ನು ಮಾಡಿಸಿಕೊಂಡು ನರಕ ಯಾತನೆಯನ್ನು ಅನುಭವಿಸಿ ಕೊನೆಗೂ ಬುಲ್ಲಿಯವರು ಸಾವನ್ನಪ್ಪಿದ್ರು. ಆಸ್ಪತ್ರೆಗೆ ತಗೊಂಡು ಹೋಗಿದ್ದು 25,000, ಆದರೆ ಖರ್ಚಾಗಿದ್ದು 20 ಲಕ್ಷ. ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಬುಲ್ಲಿಯವರನ್ನು ಉಳಿಸಿಕೊಳ್ಳೋದಕ್ಕೆ ಆಗಲೇ ಇಲ್ಲ. ಬುಲ್ಲಿಯವರು ನಾನೊಬ್ಬ ದೊಡ್ಡ ಸಿನಿಮಾ ನಟ ಆಗಬೇಕು, ಅದೆಷ್ಟೋ ಮಕ್ಕಳಿಗೆ ಸಹಾಯ ಮಾಡಬೇಕು, ಅನಾಥರಿಗೆ ಆಸರೆಯಾಗಬೇಕು ಅನ್ನೋ ದೊಡ್ಡ ಕನಸನ್ನು ಇಟ್ಕೊಂಡಿದ್ರು. ಆದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಎಲ್ಲರನ್ನು ಬಿಟ್ಟು ಹೋದರು. ಇದೆಲ್ಲ ಕೇಳಿದ ಮೇಲೆ ನಿಮಗೆ ಏನನ್ನಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಆ ಶ್ರಮಕ್ಕೆ ನಿಮ್ಮಿಂದ ಬಯಸುವುದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ.